ಗರ್ಜಿಸಿದೆ. ಬಿಬಿಎಂಪಿಯವರು ರಸ್ತೆ ಅಗಲೀಕರಣದ ವಿಚಾರವಾಗಿ ಒಂದಷ್ಟು ಕಟ್ಟಡಗಳನ್ನ ಶೆಡ್ಗಳನ್ನ ತೆರವು ಮಾಡುವುದಕ್ಕೆ ಜೆಸಿಬಿಗಳನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಆದ್ರೆ ಒಂದು ಆರೋಪ ಕೇಳಿ ಬಂದಿದೆ, ನೋಟಿಸ್ ಅನ್ನ ಕೊಡದೆ ತೆರವು ಮಾಡಿದ್ದಾರೆ ಅಂತೇಳಿ. ಮನೆಗಳನ್ನ ತೆರವು ಮಾಡುವ ಯತ್ನ ನಡೆದಿದೆ, ಅದು ನೋಟಿಸ್ ಅನ್ನ ಕೊಡದೆ ಅಂತ ಹೇಳಿ ಬಿಬಿಎಂಪಿ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಟ್ಟೂರು ಲೇಔಟ್ ನಿವಾಸಿಗಳು ಇವತ್ತು ಆಕ್ರೋಶವನ್ನು ಹೊರಹಾಕಿರುವಂತಹ ಘಟನೆ ಆಗಿದೆ. ಬಿಬಿಎಂಪಿಯ ಕ್ರಮಕ್ಕೆ ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾವುದೋ ಅಪಾರ್ಟ್ಮೆಂಟ್ಗೆ ಸಹಾಯವನ್ನ ಮಾಡುವ ಸಲುವಾಗಿ ಈ ರೀತಿಯಾಗಿ ಮನೆಗಳನ್ನ ತೆರವು ಮಾಡಲಾಗ್ತಾ ಇದೆ. 80 ಫೀಟ್ ರೋಡ್ ಅನ್ನ ಮಾಡುವ ಸಲುವಾಗಿ ಈ ರೀತಿಯಾಗಿ ಬಿಬಿಎಂಪಿ ಜೆಸಿಬಿಗಳನ್ನ ತರಿಸಿ ಮನೆಗಳನ್ನ ಕೆಡವುವಂತಹ ಕೆಲಸವನ್ನ ಮಾಡಿದೆ ಅಂತೇಳಿ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೀವಿ ಜೆಸಿಬಿ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ಅಂತೇಳಿ. ನೋಡಿ, ಬಿಬಿಎಂಪಿ ರಸ್ತೆ ಅಗಲೀಕರಣ ಮಾಡಬೇಕು ಅಂತಂದ್ರೆ ಒಂದು ನೋಟಿಸ್ ಅನ್ನ ಕೊಡಬೇಕು. ನೋಟಿಸ್ ಅನ್ನ ಕೊಟ್ಟು ಅವರಿಗೆ ಇಂತಿಷ್ಟು ಕಾಲ ಅವಕಾಶ ಅಂತ ಕೊಡಬೇಕು. ಆ ಟೈಮ್ ಅಲ್ಲಿ ಅವರು ಖಾಲಿ ಮಾಡದೇ ಇದ್ದಾಗ ಪೊಲೀಸರ ನೆರವಿನೊಂದಿಗೆ ಹೋಗಿ ಅವರನ್ನ ಖಾಲಿ ಮಾಡಿಸಿ ಆ ಬಳಿಕ ಮನೆಗಳನ್ನ ತೆರವು ಕಾರ್ಯಾಚರಣೆ ನಡೆಸಬೇಕು. ಆದ್ರೆ ಇಲ್ಲಿ ಅದ್ಯಾವುದು ಕೂಡ ಮಾಡಿಲ್ಲ ಅಂತೇಳಿ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಗರ್ಜಿಸಿದೆ. ಬಿಬಿಎಂಪಿಯವರು ರಸ್ತೆ ಅಗಲೀಕರಣದ ವಿಚಾರವಾಗಿ ಒಂದಷ್ಟು ಕಟ್ಟಡಗಳನ್ನ ಶೆಡ್ಗಳನ್ನ ತೆರವು ಮಾಡುವುದಕ್ಕೆ ಜೆಸಿಬಿಗಳನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಆದ್ರೆ ಒಂದು ಆರೋಪ ಕೇಳಿ ಬಂದಿದೆ, ನೋಟಿಸ್ ಅನ್ನ ಕೊಡದೆ ತೆರವು ಮಾಡಿದ್ದಾರೆ ಅಂತೇಳಿ. ಮನೆಗಳನ್ನ ತೆರವು ಮಾಡುವ ಯತ್ನ ನಡೆದಿದೆ, ಅದು ನೋಟಿಸ್ ಅನ್ನ ಕೊಡದೆ ಅಂತ ಹೇಳಿ ಬಿಬಿಎಂಪಿ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಟ್ಟೂರು ಲೇಔಟ್ ನಿವಾಸಿಗಳು ಇವತ್ತು ಆಕ್ರೋಶವನ್ನು ಹೊರಹಾಕಿರುವಂತಹ ಘಟನೆ ಆಗಿದೆ. ಬಿಬಿಎಂಪಿಯ ಕ್ರಮಕ್ಕೆ ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾವುದೋ ಅಪಾರ್ಟ್ಮೆಂಟ್ಗೆ ಸಹಾಯವನ್ನ ಮಾಡುವ ಸಲುವಾಗಿ ಈ ರೀತಿಯಾಗಿ ಮನೆಗಳನ್ನ ತೆರವು ಮಾಡಲಾಗ್ತಾ ಇದೆ. 80 ಫೀಟ್ ರೋಡ್ ಅನ್ನ ಮಾಡುವ ಸಲುವಾಗಿ ಈ ರೀತಿಯಾಗಿ ಬಿಬಿಎಂಪಿ ಜೆಸಿಬಿಗಳನ್ನ ತರಿಸಿ ಮನೆಗಳನ್ನ ಕೆಡವುವಂತಹ ಕೆಲಸವನ್ನ ಮಾಡಿದೆ ಅಂತೇಳಿ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೀವಿ ಜೆಸಿಬಿ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ಅಂತೇಳಿ. ನೋಡಿ, ಬಿಬಿಎಂಪಿ ರಸ್ತೆ ಅಗಲೀಕರಣ ಮಾಡಬೇಕು ಅಂತಂದ್ರೆ ಒಂದು ನೋಟಿಸ್ ಅನ್ನ ಕೊಡಬೇಕು. ನೋಟಿಸ್ ಅನ್ನ ಕೊಟ್ಟು ಅವರಿಗೆ ಇಂತಿಷ್ಟು ಕಾಲ ಅವಕಾಶ ಅಂತ ಕೊಡಬೇಕು. ಆ ಟೈಮ್ ಅಲ್ಲಿ ಅವರು ಖಾಲಿ ಮಾಡದೇ ಇದ್ದಾಗ ಪೊಲೀಸರ ನೆರವಿನೊಂದಿಗೆ ಹೋಗಿ ಅವರನ್ನ ಖಾಲಿ ಮಾಡಿಸಿ ಆ ಬಳಿಕ ಮನೆಗಳನ್ನ ತೆರವು ಕಾರ್ಯಾಚರಣೆ ನಡೆಸಬೇಕು. ಆದ್ರೆ ಇಲ್ಲಿ ಅದ್ಯಾವುದು ಕೂಡ ಮಾಡಿಲ್ಲ ಅಂತೇಳಿ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಗರ್ಜಿಸಿದೆ. ಬಿಬಿಎಂಪಿಯವರು ರಸ್ತೆ ಅಗಲೀಕರಣದ ವಿಚಾರವಾಗಿ ಒಂದಷ್ಟು ಕಟ್ಟಡಗಳನ್ನ ಶೆಡ್ಗಳನ್ನ ತೆರವು ಮಾಡುವುದಕ್ಕೆ ಜೆಸಿಬಿಗಳನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಆದ್ರೆ ಒಂದು ಆರೋಪ ಕೇಳಿ ಬಂದಿದೆ, ನೋಟಿಸ್ ಅನ್ನ ಕೊಡದೆ ತೆರವು ಮಾಡಿದ್ದಾರೆ ಅಂತೇಳಿ. ಮನೆಗಳನ್ನ ತೆರವು ಮಾಡುವ ಯತ್ನ ನಡೆದಿದೆ, ಅದು ನೋಟಿಸ್ ಅನ್ನ ಕೊಡದೆ ಅಂತ ಹೇಳಿ ಬಿಬಿಎಂಪಿ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಟ್ಟೂರು ಲೇಔಟ್ ನಿವಾಸಿಗಳು ಇವತ್ತು ಆಕ್ರೋಶವನ್ನು ಹೊರಹಾಕಿರುವಂತಹ ಘಟನೆ ಆಗಿದೆ. ಬಿಬಿಎಂಪಿಯ ಕ್ರಮಕ್ಕೆ ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾವುದೋ ಅಪಾರ್ಟ್ಮೆಂಟ್ಗೆ ಸಹಾಯವನ್ನ ಮಾಡುವ ಸಲುವಾಗಿ ಈ ರೀತಿಯಾಗಿ ಮನೆಗಳನ್ನ ತೆರವು ಮಾಡಲಾಗ್ತಾ ಇದೆ. 80 ಫೀಟ್ ರೋಡ್ ಅನ್ನ ಮಾಡುವ ಸಲುವಾಗಿ ಈ ರೀತಿಯಾಗಿ ಬಿಬಿಎಂಪಿ ಜೆಸಿಬಿಗಳನ್ನ ತರಿಸಿ ಮನೆಗಳನ್ನ ಕೆಡವುವಂತಹ ಕೆಲಸವನ್ನ ಮಾಡಿದೆ ಅಂತೇಳಿ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೀವಿ ಜೆಸಿಬಿ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ಅಂತೇಳಿ. ನೋಡಿ, ಬಿಬಿಎಂಪಿ ರಸ್ತೆ ಅಗಲೀಕರಣ ಮಾಡಬೇಕು ಅಂತಂದ್ರೆ ಒಂದು ನೋಟಿಸ್ ಅನ್ನ ಕೊಡಬೇಕು. ನೋಟಿಸ್ ಅನ್ನ ಕೊಟ್ಟು ಅವರಿಗೆ ಇಂತಿಷ್ಟು ಕಾಲ ಅವಕಾಶ ಅಂತ ಕೊಡಬೇಕು. ಆ ಟೈಮ್ ಅಲ್ಲಿ ಅವರು ಖಾಲಿ ಮಾಡದೇ ಇದ್ದಾಗ ಪೊಲೀಸರ ನೆರವಿನೊಂದಿಗೆ ಹೋಗಿ ಅವರನ್ನ ಖಾಲಿ ಮಾಡಿಸಿ ಆ ಬಳಿಕ ಮನೆಗಳನ್ನ ತೆರವು ಕಾರ್ಯಾಚರಣೆ ನಡೆಸಬೇಕು. ಆದ್ರೆ ಇಲ್ಲಿ ಅದ್ಯಾವುದು ಕೂಡ ಮಾಡಿಲ್ಲ ಅಂತೇಳಿ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ.